ಅಷ್ಟೆಲ್ಲ ಭಕ್ತಿ ಇದೆಲ್ಲ ಇದ್ದು ಇಲ್ಲೊಂದು ಫಾಲ್ಟ್ ಆಗ್ತದೆ. ನಾನು ಅದನ್ನೇ ಎಲ್ರಿಗೂ ಹೇಳೋದು, ನಾನ್ ವೆಜ್ ತಿಂದರೆ ಸೊ ಬ್ಲ್ಯಾಕ್ ಮ್ಯಾಜಿಕ್ ಈಸಿಲಿ ಅಟ್ಯಾಕ್ ಆಗುತ್ತೆ. ಒಬ್ಬ ವ್ಯಕ್ತಿ ಅಲ್ಲಿಂದ ಕೂತ್ಕೊಂಡು ನನ್ನನ್ನು ಪರಿಹಾರ ಮಾಡ್ತಾರೆ ಅಂತಂದರೆ ಎಷ್ಟು ಶಕ್ತಿ ಇದೆ ಅಂತ ನಿವಾರಿಸಿದಾಗ ಒಳ್ಳೆ ಅನುಭವನೇ ಆಯಿತು ನನಗೆ ಅದು ಗೋಚರ ಆಗ್ತಾ ಇತ್ತು. ದೇವರುಗಳನ್ನು ನೋಡಿದೆ, ಅನಂತ ಶಯನ, ಶೇಷಶಯನ, ಹಾವು, ಸರ್ಪ. ಅಂದರೆ ಹೀಲಿಂಗ್ ಮಾಡುವಂಥ ಸಮಯದಲ್ಲಿ ಅವರು ಕಾಣಿಸ್ಕೊಂಡ್ರು. ಫಸ್ಟ್ ಕಾಣಿಸ್ಕೊಂಡಾಗ ಕೋಪಭ್ರಷ್ಟರಾಗಿದ್ರು ಅವರು. ಗೊತ್ತಲ್ಲ ಅನಂತ ಪದ್ಮನಾಭ ಹಿಂಗ್ ಮನಿಕೊಳ್ತಾರಲ್ಲ ಹಾವಿನ ಇದರಲ್ಲಿ, ಅದೊಂದು. ನಂತರ ಇವಾಗ ಇದೇನಿತ್ತು ಅಂದ್ರೆ ಅವ್ರದ್ದು ಹೀಲಿಂಗ್ ಚೆನ್ನಾಗಿದೆ ಅಂತ ಅರ್ಥ. ಕತೆ ತಗೊಂಡು ಆಂಜನೇಯ ಬಂದಂಗೆ ತುಂಬಾ ನೀವು ಇವಾಗ ಟಿವಿನಲ್ಲಿ ಹೆಂಗೆ ಮೂವಿನಲ್ಲಿ ನೋಡ್ತಿರಲ್ಲ ಆ ತರ ನಿಮ್ಗೆ ಕಾಣ್ತಾ ಇದ್ದಾರೆ, ನನಗೆ ಕಾಣ್ತಾ ಇದ್ದಾರೆ. ಮನೆ ಮಂದಿಗೆಲ್ಲ ಸಿಕ್ಕಿದೆ, ಮನೆಯಲ್ಲೇ ಎಲ್ಲರೂ ಖುಷಿಯಾಗಿದ್ದಾರೆ. ಮನೆ ಮಕ್ಕಳು ಪ್ರಸಿದ್ಧವಾಗಿರುವಂಥ ವ್ಯಕ್ತಿನೇ ಅವರು. ಸೊ ಯಾರಂತ ಹೇಳೋದ್ರಿಂದ ಅವ್ರ ಮನೆಗೆ ಹೋಗಿ ಎಲ್ಲರೂ ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕಾರ. ಇದು ಏನು ಅಂತಂದ್ರೆ ಇನ್ನೂ ತುಂಬಾ ವಿಷಯಗಳಿದಾವೆ, ನಡೆದಿದ್ದಾವೆ, ಅದು ನಡೀತಾ ಇದೆ. ಪ್ರತಿದಿನ ನಾನು ಅದನ್ನ ಗಮನಿಸ್ತಾ ಇದ್ದೀನಿ. ನಾವು ಏನೇ ಒಂದು ಕೆಲಸ ಹೊರಟ್ರು ರಾಯರನ್ನ ಕೇಳ್ಕೊಂಡೇ ಹೊರಡೋದು, ಮತ್ತೆ ಜೊತೆಯಲ್ಲಿ ರಾಯರು ಇದ್ದೇ ಇರ್ತಾರೆ ಅಂತ ಒಂದು ನಂಬಿಕೆ ಇದೆ ನನಗೆ. ಮೊನ್ನೆ ಇತ್ತೀಚೆಗೆ ನಾನು ನಮ್ಮ ಸುಧೀರ್ ಪ್ರಭು ಸರ್ನ ಮೀಟ್ ಮಾಡಿದಾಗ ಯಾವುದೋ ಒಂದು ತೊಂದರೆನಲ್ಲಿದ್ದಾಗ ಹೀಲಿಂಗಿಗೆ ಬಂದಿದ್ದೆ. ಆಗ ಅದು ಏನ್ ಕಾರಣ ಸರ್ ಇಲ್ಲಿ ಇವ್ರನ್ನ ಮೀಟ್ ಮಾಡಬೇಕು ಅಂತ ಏನಕ್ಕೆ ಅಂದ್ರೆ ನಾನು ಯಾವತ್ತೂ ಸೋಂಬೇರಿತನ ಇಲ್ದ ಇರೋಂಥ ವ್ಯಕ್ತಿನ. ಆದರೆ ನಾನು ಯಾವತ್ತೇ ಏನೇ ಒಂದು ಕೆಲಸ ಮನೆಗೆ ಬಂದ್ರೆ ಸಾಕು ನಾನು ನಿದ್ದೆ ಮಾಡ್ತಾ ಇರ್ತಿದ್ದೆ, ಸುಮ್ಮ ಕೂತ್ಕೊಂಡಿರ್ತಿದ್ದೆ, ಲವಲವಿಕೆಯಿಂದ ಇರ್ತಿರ್ಲಿಲ್ಲ. ಹೊರಗಡೆ ಏನ್ ಕೆಲಸ ಮಾಡ್ತೀನಲ್ಲ ಅದು ಮನೆ ಒಳಗಡೆ ಇರ್ತಾ ಇರ್ಲಿಲ್ಲ. ಸೋಮಾರಿತನ ಏನೋ ಒಂದು ಶಕ್ತಿ ನನ್ನ ಏನೋ ತಡಿತಾ ಇದೆ ಅಂತ ಅನ್ಕೊಳ್ತಿದ್ದೆ. ಆವಾಗ ಹೀಗೆ ನಮ್ಮ ಪತ್ನಿ ಶ್ರೀಮತಿಯವರು ಅದನ್ನು ನೋಡಿ ಒಂದ್ಸರಿ ತೋರಿಸಿದ್ರು ನನಗೆ, ಇದು ನೋಡು ಗುರುಗಳು ಮಾಡ್ತಾ ಇದ್ದಾರೆ, ಅದು ಓಕೆ ಆದ್ರೆ ನಿನಗೆ ಇವು ಟ್ರೈ ಅಂತಂದ್ರು. ನಿಮ್ ಕಂಡೀಷನ್ ನೋಡಿ ನಿಮ್ ಶ್ರೀಮತಿ ಅವರು ಹೇಳಿರೋದು? ಇಲ್ಲ, ಅವರು ನೋಡ್ತಾ ಇರ್ತಾರೆ ಹೀಗೆ ಎಲ್ಲನೂ. ಆಗ ನಾನು ಹಿಂಗೆ ಹೇಳ್ತಿದ್ದೆ ಅವ್ರಿಗೆ 1-2-3 ದಿನದಿಂದ. ಅವರು ಯಾಕೆ ಇವ್ರನ್ನ ನೋಡಬಾರ್ದು ಅಂತ ಅಂದ್ರು. ನಾನು ಒಂದು ವಿಡಿಯೋ ನೋಡಿದೆ ನಿಮ್ದೇನೆ. ಆಗ ಅನಿಸ್ತು ನನಗೆ, ಫಸ್ಟ್ ವಿಡಿಯೋನೇನೆ ಅದು ಅಷ್ಟೇ. ಅವ್ರು ನನ್ಗೆ ಏನೋ ಒಂದು ಅದು ನೀವೇನೋ ಒಂದು ಇದನ್ನ ಹೇಳಿದ್ರಿ ಸರ್ ಹತ್ರ ಕುತ್ಕೊಂಡು, ಅದೇನೋ ಕೃಷ್ಣನ ಬಗ್ಗೆ, ಮತ್ತೆ ಯಾರೋ ಒಬ್ರು ಕೃಷ್ಣನ್ ನೋಡ್ಲೇಬೇಕು ನೀವು ತೋರಿಸಿ ಅಂತ ಹೇಳ್ತಾ ಇದ್ರು, ನಿಮ್ಮನ್ನ ಬಲವಂತ ಮಾಡಿದ್ರು. ಅವಾಗ ಗುರುಜಿ ಹೇಳ್ತಾ ಇದ್ರು. ನಾನು ಅವಾಗ ಅನ್ಕೊಂಡೆ ನನಗೆಲ್ಲೋ ಒಂಥರ ಪಾಸಿಟಿವ್ ಸಿಕ್ತು ನನಗೆ. ಹೋದ್ರೆ ನನಗೆ ಆಗತ್ತೆ, ನಾನು ಆಕ್ಟಿವ್ ಆಗ್ತೀನಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಮಿನಿಟಲ್ಲೇ ಮೇಡಮ್ ಅವ್ರಿಗೆ ಫೋನ್ ಮಾಡಿದೆ. ಗುರುಜಿ ಫ್ಯಾಮಿಲಿ ಮೆಂಬರ್ಗೆ ಮಾಡಿದ ತಕ್ಷಣ ಅವರು ತುಂಬ ದಿನ ಆಗತ್ತೆ ಕಾಯಬೇಕು ಅಂತ, ನಾನು ಇಲ್ಲ ಇಮಿಡಿಯೇಟ್ ಮೀಟ್ ಮಾಡಬೇಕು ಅಂತ ಹೇಳಿ ಬಲವಂತ ಮಾಡಿದೆ. ಕೊಟ್ಟರು ನನಗೆ ಟೈಮ್ ಮಾಡಿ ಕೊಟ್ಟರು. ಆಯಿತು, ಒಂದು ನಿಮಗೋಸ್ಕರ ಕೊಡ್ತೀವಿ ಒಂದು ಸ್ಲಾಟ್, ಬಂದ್ಬಿಡಿ ಅಂತ. ಬಂದು ನಂತರ ನನ್ನ ಕೊರತೆಗಳನ್ನೆಲ್ಲ ಹೇಳ್ಕೊಂಡೆ. ಅವರು ಅದನ್ನು ನಿವಾರಿಸಿದಾಗ ಒಳ್ಳೆ ಅನುಭವನೇ ಆಯಿತು ನನಗೆ. ಅನುಭವ ಅಂತಂದರೆ ಅದು ನಾನು ಇಮ್ಯಾಜಿನೂ ಮಾಡಿರಲಿಲ್ಲ, ನಾನು ಏನೂ ಅಂದ್ಕೊಂಡಿರಲಿಲ್ಲ. ಆ ಕ್ಷಣದಲ್ಲಿ ಕೂತಿದ್ದಾಗ ಅವ್ರ ಪಾಡಿಗೆ ಮಾಡ್ತಾ ಇದ್ರು, ನನಗೆ ಅದು ಗೋಚರ ಆಗ್ತಾ ಇತ್ತು. ನಾನು ಅಲ್ಲಿ ನನಗೆ ಹೋಗ್ತಾ ಇತ್ತು. ಹೀಲಿಂಗ್ ಮಾಡುವಾಗ ಆ ಸಮಯದಲ್ಲಿ ನಿಮ್ಗೆ ಅನುಭವ ಆಗ್ತಾ? ನಾನು ನೋಡಿ ಒಂದು ಹೇಳ್ತೀನಿ ಏನು ಅಂತಂದ್ರೆ, ನಾನು ಅಲ್ಲಿ 2 ಥರದ ದೇವರುಗಳನ್ನು ನೋಡಿದೆ. ಅನಂತ ಶಯನ, ಶೇಷಶಯನ, ಹಾವು, ಸರ್ಪ. ಅಂದ್ರೆ ಹೀಲಿಂಗ್ ಮಾಡುವಂತ ಸಮಯದಲ್ಲಿ ಇನ್ನೇನು ಮುಗೀತಾ ಇದೆ ಹೀಲಿಂಗು, ಆ ಸಮಯದಲ್ಲಿ ನನಗೆ ಅನಂತ ಶಯನ, ಅನಂತ ಪದ್ಮನಾಭ ಅವರು ಕಾಣಿಸ್ಕೊಂಡ್ರು. ಫಸ್ಟ್ ಕಾಣಿಸ್ಕೊಂಡಾಗ ಕೋಪಭ್ರಷ್ಟರಾಗಿದ್ರು ಅವರು. ಕೋಪ ತಾಂಡವಾಡ್ತಾ ಇತ್ತು, ಹಾವು ಬುಸ್ ಅಂತ ಇತ್ತು. ನಂತರ ಸ್ವಲ್ಪ ಕೂಲ್ ಆಯ್ತು, ಇನ್ನೇನ್ ಮುಗಿತಾ ಇದೆ ತನ್ನವಾಗ. ಆಮೇಲೆ ಗೊತ್ತಲ್ಲ ಅನಂತ ಪದ್ಮನಾಭ ಹಿಂಗ್ ಮನಿಕೊಳ್ತಾರಲ್ಲ ಹಾವಿನ ಇದರಲ್ಲಿ, ಅದೊಂದು. ನಂತರ ಹೀಲಿಂಗ್ ಟೈಮಲ್ಲಿ ಅದು ಗದೆ ತಗೊಂಡು ಆಂಜನೇಯ ಬಂದಂಗೆ ತುಂಬಾ ಯಾರೋ ಹೊಡೆಯುತ್ತಾರೆ ಅವಂಗೆ ಅವರು, ಅದನ್ನ ಓಡಿಸೋ ಹಂಗೆ ಫುಲ್. ನಾನು ಅವಾಗ ಅನ್ಕೊಂಡೆ ನನಗೆ ಇನ್ನ ನಾನು ರೆಡಿ ಆದೆ, ನಾನು ಎಲ್ಲ ಫುಲ್ ನನ್ನ ಸಪೋರ್ಟ್ ಇದೆ ದೇವರುಗಳದ್ದು ಅಂತ ಅನ್ಕೊಂಡು ಆಗಲ್ಲ ಆಗೋಯ್ತು ಅಂತ ಅಂದ್ಬಿಟ್ಟು ನನ್ಗೆ ಗೊತ್ತಾಗ್ತಾ ಇತ್ತು ಅದು. ಸರ್ ಹಂಗೆ ಲೈವ್ ಬರುತ್ತೆ ಸರ್, ನೀವು ಇವಾಗ ಟಿವಿನಲ್ಲಿ ಹೆಂಗೆ ಮೂವಿನಲ್ಲಿ ನೋಡ್ತಿರಲ್ಲ ಆ ತರ ನಿಮ್ಗೆ ಕಾಣ್ತಾ ಇದಾರೆ, ನನಗೆ ಕಾಣ್ತಾ ಇದಾರೆ. ಹೇಗಿದ್ರು ಅದನ್ನ ವರ್ಣಿಸಕ್ಕಾಗ ಅದು ಎಕ್ಸ್ಪ್ರೆಸ್ ಮಾಡಕ್ ನಮಗೂ ಬರಲ್ಲ. ಬಟ್ ನನಗೆ ಗೊತ್ತಾಗ್ತಾ ಇತ್ತು. ನಾನು ಆಮೇಲೆ ಹೇಳಿದೆ ಅವ್ರಿಗೆ ಹಿಂಗೆ ಆಯ್ತು ಅಂತ ಅಂದ್ಬಿಟ್ಟು, ಅವ್ರಿಗೂ ಅದು ಇದಾಯ್ತು.
ನೋಡಿ ಆ ರೀತಿ ಏನು ಅಂತಂದರೆ ಅದು ನನಗೊಂದು ಹೋಪ್ಸ್ ಕೊಡ್ತು. ಇವತ್ತು ನಾನು ಆಕ್ಟಿವ್ ಆಗಿದ್ದೀನಿ ಅಂತಂದರೆ ಅವ್ರದ್ದು ಹೀಲಿಂಗ್ ಚೆನ್ನಾಗಿದೆ ಅಂತ ಅರ್ಥ. ಸೊ ಹೀಲಿಂಗ್ ಇದೆ. ಒಂದಂತೂ ಸತ್ಯ ಸರ್, ಎಲ್ಲನೂ ನಂಬಬೇಕು, ಬಟ್ ಫೈನಲಿ ಪರಿಹಾರ ಇದ್ದೇ ಇರುತ್ತೆ. ಅದು ನಂಬಿಕೆ ಮೇಲೆ ಪರಿಹಾರ ಬರುತ್ತೆ. ನೀವು ನಂಬಿಕೆನೇ ಇಲ್ಲ ಅಂತಂದ್ರೆ ಎಲ್ಲೂ ಏನೂ ಇಲ್ಲ, ಅದು ವರ್ಕ್ ನಂಬಬೇಕು ಅಷ್ಟೇ. ಪ್ರತಿಯೊಬ್ಬರನ್ನು ನಂಬಬೇಕು, ಪ್ರತಿಯೊಂದೂ ನಂಬಿಕೆಯಿಂದನೇ ಹೋಗ್ತಾ ಇರೋದು. ನಂಬಿಕೆ ಇಲ್ಲ ಅಂತಂದ್ರೆ ಮುಗೀತು ಚಾಪ್ಟರ್ ಅಂತ ಅರ್ಥ ಅಷ್ಟೇ. ನನಗೆ ಗೊತ್ತಿರೋ ಹಾಗೆ ನಂಬಿಕೆಯಿಂದನೇ ಹೋಗ್ಬೇಕು. ಹಿಂದಿನ ಕಾಲದಲ್ಲಿ ಎಲ್ಲಿ ಬರಹ ಇತ್ತು, ಎಲ್ಲಿ ಇದಿತ್ತು, ಎಲ್ಲಿ ರಿಜಿಸ್ಟರ್ ಮಾಡ್ತಾರೆ, ಏನು ಮಾಡ್ತಾ ಇರಲಿಲ್ಲ. ಎಲ್ಲ ನಾಲಿಗೆ ಮಾತು ಹೋಗ್ತಾ ಇದೆ. ಇವತ್ತು ನಂಬಿಕೆನೂ ಇಲ್ಲ, ನಾಲ್ಗೇನೂ ಇಲ್ಲ, ಏನೂ ಇಲ್ಲ, ಯಾವುದನ್ನು ಪಾಲಿಸಲ್ಲ ಜನಗಳು. ನಾವು ಯಾರು ಪಾಲಿಸ್ತಾ ಇಲ್ಲ. ಅದು ಪಾಲಿಸ್ಬೇಕು ಅಂತಂದರೆ ದೇವರದ ಅನುಗ್ರಹ ಇರಬೇಕು. ಸೊ ಹಾಗಾಗಿ ನಾನು ಹೇಳೋದು, ಎಲ್ಲರೂ ಅವ್ರವ್ರ ದೇವರುಗಳನ್ನು ನಂಬಿ ಒಳ್ಳೇದನ್ನು ಮಾಡಿ, ಕೆಟ್ಟದನ್ನು ಮಾಡೋಕ್ಕೆ ಹೋಗಬೇಡಿ. ಒಳ್ಳೇದನ್ನೇ ಥಿಂಕ್ ಮಾಡಿ, ಯಾರನ್ನು ದ್ವೇಷಿಸಬೇಡಿ, ಯಾರಿಗೂ ತೊಂದರೆ ಕೊಡೋಕ್ಕೆ ಹೋಗಬೇಡಿ, ಆಯಿತಾ? ನಿಮ್ಮ ಇಷ್ಟ ದೇವರುಗಳನ್ನು ಇಷ್ಟಪಟ್ಕೊಂಡು ಒಳ್ಳೇದಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗುತ್ತೆ, ನಿಮಗೂ ಒಳ್ಳೇದಾಗುತ್ತೆ. ಲೇಟ್ ಆದರೂ ಚಿಂತೆ ಇಲ್ಲ, ಒಳ್ಳೇದಾಗುತ್ತೆ. ಒಬ್ಬ ಗಣ್ಯ ವ್ಯಕ್ತಿ ಹೇಳ್ತಾರೆ, ಇವತ್ತು ನಮ್ಮ ದೇಶದಲ್ಲಿ ಗಣ್ಯ ವ್ಯಕ್ತಿ ಅಚ್ಚೆ ದಿನ ಆಯೇಗ ಅಂತ ಹೇಳ್ತಾರೆ. ಏನಕ್ಕೆ ಹೇಳ್ತಾರೆ? ಅನುಭವದ ಮಾತದು. ಇವತ್ತಲ್ಲ ನಾಳೆ ನಿಮ್ಗೆ ಒಳ್ಳೇದಾಗುತ್ತೆ, ವೆಯ್ಟ್ ಮಾಡಿ, ತಾಳ್ಮೆಯಿಂದ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ. ಅದು ಸತ್ಯವಾಗ್ಲೂ ನಿಜ. ಅದು ಕಾಯ್ಬೇಕಷ್ಟೆ. ಆತರ ಪಟ್ರೆ ಏನಿಲ್ಲ. ಅದೇನೋ ಹೇಳ್ತಾರಲ್ಲ ಹಿರಿಕರು, ಆತರ ಪಟ್ರೆ ಗೋತ್ರ ಕೆಡ್ತು ಅಂತಾರಲ್ಲ, ಹಂಗಾಗಿ ಹೋಗ್ಬಿಡುತ್ತೆ. ಸೊ ಅದು ಬೇಡ. ದಯವಿಟ್ಟು ತಾಳ್ಮೆಯಿಂದ ಇರಿ. ಇವತ್ತಲ್ಲ ನಾಳೆ ಫಲಿಸುತ್ತೆ. ನಿಮಗೆ ಫಲಿಸ್ತಾ ಇದ್ರೆ ಅವ್ರ ಮಕ್ಳಿಗಾದ್ರೂ ಫಲಿಸುತ್ತೆ, ಅವ್ರ ಕುಟುಂಬದವ್ರಿಗಾದ್ರೂ ಫಲಿಸುತ್ತೆ. ಆದ್ದರಿಂದ ಮನಸ್ಸನ್ನು ಕಲುಷಿತ ಮಾಡ್ಕೊಳ್ಳೋದು ಬೇಡ ಅಂತ ನನ್ನ ಅನಿಸಿಕೆ. ಸೊ ನನಗೆ ಸಮಾಧಾನ ಆಗಿದೆ ಗುರೂಜಿ ಅವ್ರ ಹತ್ರ ಬಂದ ಮೇಲಿಂದ. ನಮ್ಮೆಲ್ಲರಿಗೂ ಸಮಾಧಾನ ಆಗಿದೆ. ಸೊ ನಮ್ಮ ಮನೆ ಪರಿಹಾರ ಸಿಕ್ಕಿದೆ, ಮನೆ ಮಂದಿಗೆಲ್ಲ ಸಿಕ್ಕಿದೆ. ಮನೆಯಲ್ಲೇ ಎಲ್ಲರೂ ಖುಷಿಯಾಗಿದ್ದಾರೆ, ಮನೆ ಮಕ್ಕಳು ಖುಷಿಯಾಗಿದ್ದಾರೆ. ಮಕ್ಕಳಿಗಂತೂ ಇನ್ನೂ ಇಷ್ಟ ಆಗ್ಬಿಟ್ಟಿದ್ದಾರೆ. ಗುರೂಜಿ ಫೋನ್ ಸಿಕ್ಕಿದ್ರೆ ಸಾಕು, ನನಗೆ ಮಾತಾಡೋಕೆ ಬಿಡಲ್ಲ, ಅವ್ರು ಮಾತಾಡ್ತಿರ್ತಾರೆ. ನಂದು ಕೇಳೋದು ಅಂತಿರ್ತಾರೆ. ಸೊ ಹಾಗಾಗಿ ವಿ ಆರ್ ಹ್ಯಾಪಿ. ಸೊ ಒಳ್ಳೇದಾಗಿದೆ, ಆಗುತ್ತೆ. ಅದು ನಂಬಬೇಕು ಎಲ್ಲರೂ ಅಷ್ಟೇ. ಹೌದು ಖಂಡಿತ. ಸೊ ದುಡ್ಡು ತನ್ನದಲ್ಲ, ಎಲ್ಲರೂ ಹೊಟ್ಟೆಪಾಡಿಗೆ ದುಡ್ಡು ಮಾಡೋದು. ಆದರೆ ಅದಕ್ಕೂ ಒಂದು ಶಕ್ತಿ ಇರುತ್ತೆ, ಅದನ್ನು ನಂಬಬೇಕು. ಆಗಲಿಲ್ಲ ಅಂತನೋದಲ್ಲ. ನೀವು ಸಡನ್ನಾಗಿ ಬಂದ ತಕ್ಷಣ ಆಗಲ್ಲ. ನಾನು 2 ಸರಿ ಬಂದೆ, 3ನೇ ಸರಿ ಫೋನಲ್ಲಿ ಕೇಳಿದೆ, ಕಾಲು ನೋವು ಬಂದ್ಬಿಟ್ಟಿತ್ತು. ಕಾಲು ನೋವು ಬಂದಿದೆ ಗುರುಜಿ ಅಂದೆ. ಅಲ್ಲೇ ಇರಿ, ಹೇಗೆ ಹೀಲ್ ಮಾಡ್ತೀನಿ ಅಂತಂದ್ರೆ, ಅವರು ಬ್ಯುಸಿ ಇರ್ತಾರೆ ಗೊತ್ತು ನನಗೆ, ಆದ್ರೂ ಅಟೆಂಡ್ ಮಾಡ್ತಾರಲ್ಲ, ಅದು ಮುಖ್ಯ. ಎಷ್ಟೋ ಜನ ಹೇಳ್ತಾರೆ ಕಾಲಿ ಲೇಟ್ ಇರುತ್ತೆ, ಅದು ಮಾಡಲ್ಲ, ಕಾಲ್ ಫಾರ್ವರ್ಡ್ ಹಾಕ್ಬಿಡ್ತಾರೆ. ಈಗ ಎಲ್ಲ ಆಂಡ್ರಾಯ್ಡ್ ಫೋನ್ ಬಂದಿರೋದನ್ನ ಕಾಲ್ ಫಾರ್ವರ್ಡ್ ಮಾಡ್ಬಿಡ್ತಾರೆ. ಅದು ತಪ್ಪದು. ಇವ್ರು ಹಂಗೆ ಮಾಡಲಿಲ್ಲ, ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿದ್ರು. ಅವಾಗ ನನಗೆ ಗೊತ್ತಾಯ್ತು, ಸೆನ್ಸ್ ಮಾಡಿದೆ. ನಾನು ಅವಾಗ ಅನ್ಕೊಂಡೆ, ನೋಡಿ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದ್ರು ಒಬ್ಬ ವ್ಯಕ್ತಿ ಅಲ್ಲಿಂದ ಕೂತ್ಕೊಂಡು ನನ್ನನ್ನು ಪರಿಹಾರ ಮಾಡ್ತಾರೆ ಅಂತಂದ್ರೆ ಎಷ್ಟು ಶಕ್ತಿ ಇದೆ ಅಂತ. ಸೊ ದೇವರುಗಳ ಅನುಗ್ರಹ ಇದ್ರೆ ಮಾತ್ರ ಅದು ಸಾಧ್ಯ. ಇಲ್ಲಾಂದ್ರೆ ಆಗದೇ ಇಲ್ಲ. ನೀವು ಋಷಿಮುನಿ ಆಗ್ಬೇಕಾಗಿಲ್ಲ, ಮತ್ತೊಂದಾಗಬೇಕಾಗಿಲ್ಲ, ಏನೂ ಇಲ್ಲ. ಅವರ ಶಕ್ತಿನ ನಿಮಗೆ ಬರುತ್ತೆ ಅಂತಂದರೆ, ನಿಮ್ಮಲ್ಲಿ ಬಂದು ರೀಚ್ ಆಗುತ್ತೆ ಅಂತಂದರೆ, ಎಷ್ಟು ಆನಂದ, ತೃಪ್ತಿ, ಅಷ್ಟು ಕಾನ್ಫಿಡೆನ್ಸು ಮತ್ತು ಆ ಎನರ್ಜಿ ಇದೆಯಲ್ಲ, ಅದು ನಮ್ಮಲ್ಲಿ ಏನೋ ಹೇಳ್ತಾರೆ, ಅದು ಟ್ರಾನ್ಸ್ ವರ್ಲ್ಡ್ ಅಂತ ಹೇಳ್ತಾರೆ. ಮತ್ತು ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂತಾರೆ. ಇವೆಲ್ಲ ನಾನು ನಂಬೋದಿಲ್ಲ. ಇದು ವಿನಾಶಕ್ಕೆ ಬಂದಿರೋದು. ಆದರೆ ಇದನ್ನೆಲ್ಲ ನಾವು ಪಾಲಿಸಿದ್ರೆ, ನಮ್ಮ ಹಿಂದಿನ ಸಂಪ್ರದಾಯನ ನಡೆಸ್ಕೊಂಡು ಹೋದರೆ ನಾವು ಇನ್ನೂ ಮನುಷ್ಯ ಜೀವನ ನೋಡ್ಬೋದು, ದೇವರುಗಳು ನೋಡ್ಬೋದು. ಇಲ್ಲ ಅಂತಂದ್ರೆ ಯಾವುದೂ ಇಲ್ಲ. ಬಟ್ ನಾನು ನಂಬ್ತೀನಿ, ಏನೂ ಇಲ್ಲ, ಪರಿಹಾರನೇ ಇಲ್ಲ, ಪರಿಹಾರನೇ ಸಿಗಲ್ಲ. ನಂಬಬೇಕು. ವೀಕ್ಷಕರಿಗೆ ಇಷ್ಟ ಹೇಳೋದು, ನಾನು ಇವತ್ತು ಹೇಳ್ತಾ ಇದ್ದೀನಿ, ಅದು ನೀವು ಏನನ್ನ ಅನ್ಕೊಳ್ಳಿ, ನಂಬಿ ಬಿಟ್ಟರೆ ಬಿಡಿ, ಅದು ನಿಮಗೆ ಬಿಟ್ಟಿದ್ದು, ಅದು ವೈಯಕ್ತಿಕ ಇದು. ಬಟ್ ನಾನು ಸ್ಟ್ರಾಂಗ್ ಆಗಿ ಹೇಳ್ತೀನಿ, ನಾನು ಯಾವತ್ತೂ ನಂಬುದನಲ್ಲ. ಆದರೆ ನನ್ನ ನಡೆದಿರೋ ಘಟನೆಗಳನ್ನ ನೋಡಿದ್ರೆ ಎಲ್ಲೋ ದೇವ್ರು ಇದ್ದಾರೆ, ನಮ್ಮನ್ನು ನೋಡ್ತಾ ಇರ್ತಾರೆ. ತಪ್ಪು ಮಾಡ್ತೀವಿ, ಇಲ್ಲ ಅಂತನಲ್ಲ, ಕ್ಷಮಿಸ್ತಾರೆ. ಆದರೆ ಬೇರೆಯವರಿಗೆ ತೊಂದರೆ ಆಗಬಾರ್ದು, ಬೇರೆಯವರಿಗೆ ಕೆಟ್ಟದ್ದಾಗಬಾರ್ದು. ಆ ಕೆಟ್ಟದ್ದಾಯಿತು ಅಂತಂದರೆ ಶಿಕ್ಷಿಸೋದು ಗ್ಯಾರಂಟಿ. ನಮಗೆ ತೊಂದರೆ ಕೊಡ್ತಾರೆ ಬೇರೆಯವ್ರ ಅಂತಂದರೆ ಅವ್ರಿಗೂ ಗ್ಯಾರಂಟಿ ಶಿಕ್ಷಿಸ್ತಾರೆ. ಅಷ್ಟೊಂದು ಗ್ಯಾರಂಟಿ. ಇವತ್ತಲ್ಲ ನಾಳೆ 8 ಗ್ಯಾರಂಟಿ. ಹಾಗಾಗಿ ನಂಬಬೇಕು. ರಾಯರನ್ನು ಪೂಜಿಸ್ರಿ, ರಾಯರ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬನ್ನಿ,
ಚೆನ್ನಾಗಿದೆ ಪಾಲಿಸಿ. ಈ ಅವೃತ ಅಲ್ಲ, ಎಲ್ಲ ಕಡೆನೂ ಎಲ್ಲ ದೇವರುಗಳು ನೀವು ಏನೇನು ದೇವರುಗಳು ಇಷ್ಟಪಡ್ತೀರೋ ಪೂಜಿಸಿ ಅಷ್ಟೇ, ಒಳ್ಳೇದಾಗುತ್ತೆ. ನಾನು ಯಾವುದೋ ದೇವ್ರ ನಾನು ಎಲ್ಲ ದೇವ್ರನ್ನೂ ಇಷ್ಟಪಡ್ತೀನಿ, ರಾಯರನ್ನ ಸ್ವಲ್ಪ ಹೆಚ್ಚಿಗೆ ಪೂಜಿಸ್ತೀವಿ. ಯಾಕೆಂತಂದ್ರೆ ಅದು ನೋಡ್ಬಿಟ್ಟಿದ್ದೀವಿ. ನಾನು ಕೇಳ್ಕೊಂಡಿದ ತಕ್ಷಣ ರಾಯರು ಬರ್ತಾರೆ ಅಂತಂದ್ರೆ ಯಾವುದೋ ರೀತಿಯಲ್ಲಿ ಬಂದು ಪರಿಹಾರ ಕೊಟ್ಟಿರ್ತಾರೆ. ಅವಾಗ ನಾವು ಏನು ಅನ್ಕೋಬೇಕು ಹೇಳಿ, ಪ್ರಾಮುಖ್ಯತೆ ಕೊಡ್ತೀವಿ ಅಷ್ಟೇ. ನಿಮಗೆ ಕನೆಕ್ಟ್ ಆಗಿರೋ ದೇವರು ರಾಯರು ಅಷ್ಟೇ, ರಾಯರು. ನಿಜವಾಗ್ಲೂ ಒಂದು ಒಳ್ಳೆ ಅನುಭವ ಸರ್. ನಮ್ಮ ಇಷ್ಟು ದೂರ ಬಂದು ನೀವು ನಮ್ಮ ಚಾನಲ್ಗೋಸ್ಕರ, ನೀವು ವೀಕ್ಷಕರಿಗೋಸ್ಕರ ಹಂಚ್ಕೊಂಡಿದ್ದೀರಿ. ಏನಿಲ್ಲ, ಎಲ್ಲರಿಗೂ ಒಳ್ಳೆಯದು ಸಾಕು. ಧನ್ಯವಾದ. ಎಲ್ಲರಿಗೂ ಒಳ್ಳೆಯದು ಸಾಕು. ನಮಸ್ತೆ ವೀಕ್ಷಕರೇ, ನೋಡಿದ್ರಲ್ಲ ನೀವು ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಒಂದು ರಾಯರ ಮೇಲಿರುವಂಥ ಭಕ್ತಿ, ಅವ್ರಿಗೆ ಎಂಥದ್ದು, ಆ ಒಂದು ಭಕ್ತಿಯಿಂದ ಎಷ್ಟೆಲ್ಲ ಒಂದು ಪವಾಡ ನಡೆದಿದೆ ಅಂತ. ಖಂಡಿತ ರಾಯರಿದ್ದಾರೆ ಅಂತ ನಿಮ್ಗೆ ಅನ್ಸಲ್ವಾ ಅಲ್ವಾ? ಇದೇ ರೀತಿಯಾಗಿ ನಮ್ಮ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಲ್ಲಿ ಯಾರನ್ನ ರಾಯರ ಭಕ್ತರು ಇದ್ದರೆ ಅವರು ದಯವಿಟ್ಟು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಇನ್ಮೇಲೆ ಇನ್ನು ಯಾವ ರೀತಿಯಾಗಿ ಒಂದು ಸಂಚಿಕೆ ಇದು ಹೇಗೆ ರೂಪಾಂತರಗೊಳ್ಳುತ್ತೆ ಅಂತ ನೋಡೋಣ. ಮೊದಲಿಗೆ ಗುರುಗಳಾದಂಥ ಸುಧೀರ್ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಒಂದು ಒಳ್ಳೆ ವಿಚಾರನ ನೀವು ತಿಳಿಸ್ತಾ ಬರ್ತಾ ಇದ್ದೀರಾ. ಕೃಷ್ಣನ ಬಗ್ಗೆ ಆಗಿರುವಂಥ ಒಂದು ವಿಚಾರವನ್ನು, ಜ್ಞಾನವನ್ನು, ಅವರ ಸಿದ್ಧಾಂತಗಳನ್ನು ನಮಗೆ ಬಹಳ ಒಂದು ಒಳ್ಳೆ ರೀತಿಯಾಗಿ ಒಳ್ಳೊಳ್ಳೆ ಮಾಹಿತಿನ ನಮಗೆ ಕೊಡ್ತಾ ಬರ್ತಾ ಇದ್ದೀರಾ ಗುರುಗಳೇ. ಈ ಒಂದು ಸಂಚಿಕೆಗಳಲ್ಲಿ ಒಂದು ಯಾವ ರೀತಿ ಒಂದು ವಿಚಾರನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ತಪ್ತ ಕಾಂಚನ ಗೌರಾಂಗಿ ರಾಧೆ ಬೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾಂತ ರಾಧಾಕಾಂತ ನಮೋಸ್ತುತೆ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ್ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಸಂಚಿಕೆ ನೀವು ನೋಡಿದ್ದು ತುಂಬ ಅದ್ಭುತನೇ. ಸೊ ಅವರು ಪಾಪ ಇದು ಹೆಸರುಗಳ್ನ ಹೇಳ್ಕೊಳಕ್ಕೆ ಆಮೇಲೆ ಮುಖ ತೋರ್ಸೋಕ್ಕೂ ಇಷ್ಟ ಇಲ್ಲ. ಯಾಕಂತಂದರೆ ಅದು ತುಂಬ ರಹಸ್ಯವಾಗಿ ಇರಬೇಕಾಗುತ್ತೆ. ಯಾಕಂದರೆ ಅವರು ಸ್ವಲ್ಪ ತುಂಬ ಪ್ರಸಿದ್ಧವಾಗಿರುವಂಥ ವ್ಯಕ್ತಿನೇ ಅವರು. ಸೊ ಯಾರಂತ ಹೇಳೋದ್ರಿಂದ ಅವ್ರ ಮನೆಗೆ ಹೋಗಿ ಎಲ್ಲರೂ ಮೀಟ್ ಮಾಡೋದು ಮತ್ತು ನಂಬರ್ ಕೊಡಿ ಅದು ಕೊಡಿ ಅಂತೆಲ್ಲ ಮಾಡೋದು ಬೇಡ ಅಂತಲೇ. ಸೊ ಅವ್ರ ಹೆಸರಾಗಲಿ ಅವರ ಐಡೆಂಟಿಟಿನ ಸೊ ನಾವು ತೋರಿಸ್ತಾ ಇರೋದಕ್ಕೆ ನಾವು ಅವ್ರು ಬಂದು ನಮಗಿದೆಲ್ಲ ಹೇಳಿರೋದೇ ನಮ್ಮ ಅದೃಷ್ಟ ಅಷ್ಟೇ. ಹೌದೌದು. ಆಮೇಲೆ ಏನು ಸಮಸ್ಯೆ ಇಟ್ಕೊಂಡು ಬಂದಿದ್ರು ಗುರುಗಳೇ? ಅದು ಅವ್ರಿಗೆ ಆ್ಯಕ್ಚುಲಿ ನೋಡಿ, ಅವ್ರು ಆ್ಯಕ್ಚುಲಿ ಗೌಡಾಸು. ಸೊ ಅಷ್ಟೆಲ್ಲ ಭಕ್ತಿ ಇದೆಲ್ಲ ಇದ್ದು ಇಲ್ಲೋ ಒಂದು ಫಾಲ್ಟ್ ಆಗ್ತದೆ, ನಾನ್ ವೆಜ್ ತಿನ್ನೋದಂತ. ನಾನು ಅದನ್ನೇ ಎಲ್ರಿಗೂ ಹೇಳೋದು, ನಾನ್ ವೆಜ್ ತಿಂದರೆ ಸೊ ಬ್ಲ್ಯಾಕ್ ಮ್ಯಾಜಿಕ್ ಈಸಿಲಿ ಅಟ್ಯಾಕ್ ಆಗುತ್ತೆ. ಸೊ ನಾನು ಇದ್ರಲ್ಲೊಂದು ಶೇರ್ ಮಾಡಿ ಹೇಗೆ ಅಂತ ಹೇಳ್ತೀನಿ. ನಾನ್ ವೆಜ್ ತಿನ್ನೋದ್ರಿಂದಾನೇ ಅಟ್ಯಾಕ್ ಬ್ಲ್ಯಾಕ್ ಮ್ಯಾಜಿಕ್ ಹೆಂಗ್ ಅಟ್ಯಾಕ್ ಆಗುತ್ತೆ ಅಂತ ನಿಮ್ಮ ಭಾಗವತ್ ಪುರಾಣದು 10ನೇ ಸ್ಕಂದದಲ್ಲಿ 66 ಅಧ್ಯಾಯದಲ್ಲಿ ಒಂದು ಚಿಕ್ಕ ಘಟನೆ ಹೇಳ್ತೀನಿ. ಅಲ್ಲಿ ಅದ್ರಲ್ಲಿ ಕೃಷ್ಣನ ಒಂದು ಚರಿತ್ರೆಯಲ್ಲಿ ಒಂದು ಇದು ಪೌಂಡ್ರಿಕ ಅಂತ ಒಬ್ಬ ರಾಜ ಇರ್ತಾನೆ, ಗೊತ್ತಾ? ಸೊ ಕೃಷ್ಣನ್ ತರಣ ವೇಷ ಹಾಕೊಂಡು ಅವ್ರ ತಂದೆ ತಾಯಿನ ದೇವಕಿ ವಾಸುದೇವ ಅಂತ ಹೆಸರು ಹಿಡ್ಕೊಂಡಿರ್ತಾನೆ, 4 ಕೈ ಶಂಖ ಚಕ್ರ ಎಲ್ಲ ಹಿಡ್ಕೊಂಡು. ಸೊ ಅವನೇನು ಮಾಡ್ತಾನೆ, ಸೊ ಕೃಷ್ಣನ ಮೇಲೆ ಇದು ಒಂದು ದೂತನ ಮುಖಾಂತರ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇರ್ತಾನೆ, ನಾನು ಈ ಥರ ದೇವರ ಅವತಾರ ಹಂಗೆ ಹಿಂಗೆ ಅಂತ. ಸೊ ಇದು ಕೃಷ್ಣನವ್ರಿಗೂ ತಲುಪ್ತದೆ. ಆವಾಗ ಕೃಷ್ಣ ಹಂಗೆ ಅದು ಯುದ್ಧದವರೆಗೂ ಬಂದು ನಿಲ್ಲತ್ತದು. ಸೊ ಆ ಒಂದು ಪ್ರಸಂಗದಲ್ಲಿ ಈ ಪೌಂಡ್ರಕಂಗೆ ಒಂದು ಕಾಶಿ ರಾಜ ಅನ್ನೋನು ಸಹಾಯಕ್ಕೆ ಎಷ್ಟು ಅಕ್ಷುನ ಸೈನ್ಯಗಳನ್ನೆಲ್ಲ ತೊಗೊಂಡು ಕೃಷ್ಣನ ಮೇಲೆ ಅಟ್ಯಾಕ್ ಮಾಡ್ಬೇಕಂತೇಳಿ ಬರ್ತಾರಲ್ಲಿ. ಸೊ ತುಂಬ ಸೈನ್ಯ ಇರುತ್ತೆ ಅದು. ಸೊ ಕೃಷ್ಣನ ಮೇಲೆ ಅಟ್ಯಾಕ್ ಮಾಡೋ ಟೈಮಲ್ಲಿ ಕೃಷ್ಣ ಏನು ಮಾಡ್ತಾನೆ, ಎಲ್ಲ ಸೈನ್ಯಗಳನ್ನೂ ನಾಶ ಮಾಡಿ ಆ ಪೌಂಡ್ರಕನ್ನ ವಧೆ ಮಾಡಿ ಈ ಕಡೆ ಕಾಶಿರಾಜನ ತಲೆನ ಕತ್ತರಿಸಿ ಸೀದಾ ಕಾಶಿ ಕ್ಷೇತ್ರದೊಳಗೆ ಬೀಳುತ್ತೆ. ಆ ಕಾಶಿ ಕ್ಷೇತ್ರ ಆಗಿನ ಕಾಲದ್ರೂ ಇವಾಗ ಹೆಂಗೆ ಶ್ರೀಮಂತ ದೇಶನ, ಆಗಿನ ಕಾಲದಲ್ಲಿ ಶ್ರೀಮಂತ ದೇಶನೇ. ಸೊ ಅಲ್ಲಿ ಹೋಗಿ ಬೀಳುತ್ತೆ. ಅವ್ರ ಮಗ ಸುದಕ್ಷಿಣ ಅಂತಿರ್ತಾನೆ. ಆ ಸುದಕ್ಷಿಣ ತುಂಬ ಕೋಪ ಬರುತ್ತೆ ಕೃಷ್ಣನ ಮೇಲೆ, ಯಾಕಂದ್ರೆ ತಂದೆನ ಕೊಂದಿರ್ತಾನೆ. ಸೊ ಹೆಂಗಾದ್ರೂ ಮಾಡಿ ಕೃಷ್ಣನ ಸಾಯಿಸ್ಬೇಕು ಅಂತ ಒಂದು ಶಿವನ ಕುರಿತು ತಪಸ್ ಮಾಡ್ತಾನೆ. ಆ ಒಂದು ತಪಸ್ಸು ಮಾಡೋ ಟೈಮಲ್ಲಿ ಇದು ಎಷ್ಟು ಮಾಡ್ತಾನೆ ಅಂದ್ರೆ ಸಾಧನೆ ಮಾಡ್ತಾನೆ, ಶಿವನೇ ಬಂದು ಪ್ರತ್ಯಕ್ಷ ಆಗ್ತಾನೆ. ಸೊ ಕೃಷ್ಣನ್ ಕೇಳ್ಕೊತಾನೆ, ನನಗೆ
ಶಿವನ್ ಕೇಳ್ಕೊತಾನೆ, ನಾನು ಕೃಷ್ಣನ ಸಾಯಿಸೋಕ್ಕೆ ನನಗೆ ಶಕ್ತಿ ಕೊಡು ಅಂತ. ಸೊ ಕೃಷ್ಣ ಶಿವ ಏನು ಹೇಳ್ತಾನೆ, ನಾನು ಹಿಂಗೊಂದು ಇದು ಮಾಟ ಮಂತ್ರ ಮಾಡೋದು ಅದನ್ನ ಹೇಳ್ಕೊಡ್ತೀನಿ, ಅದನ್ನ ಮಾಡೋದ್ರಿಂತ ಸೊ ನಿಮಗೆ ಅದು ಇವಾಗ ಪುರೋಹಿತರನ್ನೆಲ್ಲ ಕರ್ಕೊಂಡು ಇಷ್ಟೆಲ್ಲ ಯಜ್ಞ ಆಗದ ಮುಖಾಂತರ ಎಲ್ಲ ಮಾಡಿ ಅದನ್ನು ಪ್ರಯೋಗ ಮಾಡಿದ್ರೆ ಖಂಡಿತ ಎಂಥವ್ರನ್ನೂ ಬಿಡಲ್ಲ. ಅದು ಒಂದು ಘೋರವಾಗಿರೋದು, ಒಂದು ಭಯಾನಕವಾಗಿರೋವಂಥ ಒಂದು ರೂಪ ಹೊರಗೆ ಬರುತ್ತೆ. ಅದು ಯಾರನ್ನೂ ಬಿಡಲ್ಲ. ಸೊ ಅಟ್ಯಾಕ್ ಮಾಡುತ್ತಿದ್ದು ಅಂತ ಹೇಳ್ತಾನೆ. ಆದ್ರೆ ಒಂದು ಕಂಡೀಷನ್ ಹೇಳ್ತಾನೆ ಶಿವ, ಸಾತ್ವಿಕವಾಗಿರೋರ ಮೇಲೆ ಮಾಡಂಗಿಲ್ಲ ಪ್ರಯೋಗ ಅಂತ. ಇಲ್ಲಿ ಬಂತು ನೋಡಿ ವಿಚಾರ, ನಾನು ತಿಂದ್ರೆ ಏನಾಗುತ್ತೆ ಅಂತ. ಸಾತ್ವಿಕವಾಗಿರೋರು ಮೇಲೆ ಬ್ರಾಹ್ಮಣರ ಮೇಲೆ ಪ್ರಯೋಗ ಮಾಡಂಗಿಲ್ಲ ಅಂತ ಹೇಳಿರ್ತಾನೆ. ಸೊ ಅಲ್ಲೇನಾಗತ್ತೆ, ಇವನು ಅದನ್ನ ಕಡೆಗಣಿಸ್ತಾನೆ. ಇವನ ಮೇಲೆ ಇವನು ನಾನ್ ವೆಜ್ ಅಲ್ವಾ, ಕೃಷ್ಣನು ಸಾತ್ವಿಕವಾಗಿರಲ್ಲ ಅಂತ ಒಂದು ಇದ್ರಲ್ಲಿ ಅಟ್ಯಾಕ್ ಮಾಡಿಸ್ತಾನೆ. ಕೃಷ್ಣನ ಅಷ್ಟೆಲ್ಲ ಇಡೀ ದ್ವಾರಕಾ ನಗರಿನೇ ನಾಶ ಮಾಡ್ಬೇಕಂತ ಒಂದು ಕಳಿಸ್ತಾನೆ ಸೈನ್ಯನ. ಇದು ಒಂದು ಬ್ಲಾಕ್ ಮ್ಯಾಜಿಕ್ ಎಲ್ಲ ಪುರೋಹಿತರನ್ನೆಲ್ಲ ಸಮೇತ ಯಜ್ಞ ಆಗೋದ್ರಲ್ಲಿ ಸಕ್ಸಸ್ ಆಗ್ತಾನೆ. ಒಂದು ಶಕ್ತಿ ತುಂಬಾ ಭಯಾನಕವಾಗಿರುತ್ತೆ. ದಾಡಿ ಮತ್ತು ಕೋರೆಯಲ್ಲು ತ್ರಿಶೂಲ ಹಿಡ್ಕೊಂಡು ಹೊರಗೆ ಬರುತ್ತೆ. ಅದು ತುಂಬಾ ಭಯಂಕರವಾಗಂದ್ರೆ ಅದು ಸೀದಾ ಅವನು ಹೇಳ್ತಾನೆ, ಇದು ಕೃಷ್ಣನ ನಗರಿನ ಧ್ವಂಸ ಮಾಡಿ ಕೃಷ್ಣನ್ನು ವಧೆ ಮಾಡಿ ಬಾ ಅಂತ ಆರ್ಡರ್ ಮಾಡ್ತಾನೆ. ಸೀದಾ ಹೋಗುತ್ತೆ. ಅಲ್ಲಿರೋ ದ್ವಾರಕಾ ನಗರಿ ಹತ್ರ ಎಲ್ಲ ಅದು ಬರಕ್ಕೆ ಸ್ಟಾರ್ಟ್ ಮಾಡೋ, ಅದು ಬೆಂಕಿ ಅದು. ಸೊ ಎಲ್ಲರೂ ಎದುರಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕೃಷ್ಣ ಕಾಪಾಡು ನಮ್ಮನ್ನ, ಇದು ಹಿಂಗೆ ಒಂದು ಶಕ್ತಿ ಬಂದಿದೆ ಅಂತ ಹೇಳಿದಾಗ ಕೃಷ್ಣ ಅರಮನೆ ಅಂತ ಹೊರಗೆ ಬಂದು ನೋಡ್ತಾನೆ. ಅವ್ನಿಗೆ ಅರ್ಥ ಆಗೋಗುತ್ತೆ ಇದು ಶಿವನಿಂತ್ರ ಇದು ಒಂದು ಮರದರ್ಶನ ಪಡ್ಕೊಂಡು ಇದು ಬ್ಲಾಕ್ ಅಂತ ಮಠ ಮಂತ್ರ ಪ್ರಯೋಗ ಇದು ಆಗಿರೋದು ಅಂತ ತಿಳ್ಕೊಂಡು ಸುದರ್ಶನ ಚಕ್ರ ಬೀಳ್ತಾನೆ ಅಷ್ಟೇ. ಇದರೆಷ್ಟು ತೇಜಸ್ಸಿರುತ್ತೆ, ಸುದರ್ಶನ ಅದಕ್ಕಿಂತ 1000 ಪಟ್ಟು ಶಕ್ತಿಯುತವಾಗಿರುತ್ತೆ. ಸೀದಾ ಅದು ಅನ್ಕೊಂತದ್ದು, ಇದು ನನ್ನ ಕೆಲಸ ಇಲ್ಲಿ ನಡೆಯಲ್ಲ, ಇಲ್ಲಿ ಇರೋರ ಸಾತ್ವಿಕ ಜನರು, ಸೊ ಇಲ್ಲಿ ನಂದು ಇದು ಆಗೋದಿಲ್ಲ ಅಂದ್ಬಿಟ್ಟು ಸೀದಾ ಅದು ವಾಪಸ್ ರಿವರ್ಸ್ ಹೋಗುತ್ತದು. ರಿವರ್ಸ್ ಹೋಗಿ ಅವನು ಯಾರು ಸುದಕ್ಷಿಣೆ ಮಾಡಿರ್ತಾನಲ್ಲ ಅವನು ಸಾಯಿಸುತ್ತೆ. ಜೊತೆಗೆ ಇದು ಪುರೋಹಿತರೆಲ್ಲ ಇರ್ತಾರಲ್ಲ ಅವ್ರನ್ನೂ ಕೂಡ ವಧೆ ಮಾಡಿ ಎಲ್ಲರನ್ನೂ ಸಾಯಿಸಕ್ ಬಿಡುತ್ತದು. ಆದ್ರೆ ಇದ್ರ ಹಿಂದಿಂದನೇ ಸುದರ್ಶನ ಚಕ್ರ ಕೂಡ ಹೋಗಿ ಇಡೀ ಕಾಶಿ ಕ್ಷೇತ್ರನ ನಾಶ ಮಾಡಿ ವಾಪಸ್ ಕೃಷ್ಣನ ಹತ್ರ ಬರುತ್ತದು. ಈ ಅವಾಗಿರೋ ಶ್ರೀಮಂತ ದೇಶದಲ್ಲಿ ಎಲ್ಲ ನಾಶ ಮಾಡಿ ಬಂದಿರುತ್ತೆ. ಆದ್ರೂ ನೋಡಿ ಈಗಲೂ ಕೂಡ ಶಿವನ ಅನುಗ್ರಹದಿಂದ ಸೊ ಎಲ್ಲರೂ ಶ್ರೀಮಂತರಾಗಿರ್ತಾರೆ ಸರ್. ಇವಾಗ ರಾವಣನು ಅಷ್ಟೇ ಚಿನ್ನ ಕ್ಷೇತ್ರನೇ ಮಾಡ್ಕೊಂಡಿದ್ದ ತನ್ನ ನಗರಿನ. ಸೊ ಹಂಗಾಗಿ ಸೊ ಶಿವಂದು ಒಂದು ಅನುಗ್ರಹ ಅಲ್ಲಿ ಇದ್ದೇ ಇದೆ ಕಾಶಿ ಕ್ಷೇತ್ರದಲ್ಲಿ. ಸೊ ಇಷ್ಟು ಅದಕ್ಕೆ ಸಾತ್ವಿಕವಾಗಿರೋರ ಮೇಲೆ ಶಿವನು ಹೇಳ್ತಾನೆ, ಸಾತ್ವಿಕವಾಗಿರೋರ ಮೇಲೆ ಪ್ರಯೋಗ ಮಾಡಂಗಿಲ್ಲ. ಸೊ ಇಲ್ಲಿ ರಾಯರ ಭಕ್ತರು ಇವರು ಎಲ್ಲ ನೆರವೇರಿಸಿದ್ದಾರೆ. ಆದ್ರೆ ಒಂದು ಮೈನಸ್ ಪಾಯಿಂಟ್ ಇದ್ದಿದ್ದು ಇದರಿಂತಾನೆ. ಸೊ ಬ್ಲಾಕ್ ಮ್ಯಾಜಿಕ್ ಇವ್ರಿಗೆ ಆಗಿತ್ತು. ಸೊ ಹಂಗೆ ನಿದ್ದೆ ಯಾವಾಗ್ಲೂ ಸುಸ್ತು, ಸೊ ಯಾವ ಕೆಲಸನೂ ಆಗ್ತಾ ಇಲ್ಲ ಅಂತೆಲ್ಲ ಇದ್ದಿದ್ದು. ಸೊ ಹಂಗಾಗಿ ನಾನು ಇದೆಲ್ಲ ಹೀಲಿಂಗ್ ಮಾಡೋ ಟೈಮಲ್ಲಿ ಅವ್ರಿಗೆ ಇನ್ನೊಂದು ಏನಂದ್ರೆ ನಾಗದೋಷ ಆಯ್ತು. ನಾಗದೋಷನೇ ಇತ್ತು. ಸೊ ನಾನು ಅದನ್ನ ಪ್ರಯೋಗ ಎಲ್ಲ ಮಾಡ್ಬೇಕಾದ್ರೆ ಅವ್ರು ಅಂದ್ರಲ್ಲ, ಸೊ ನಾಗ ತುಂಬಾ ಕೋಪವಾಗಿತ್ತು ನನ್ನ ಮೇಲೆನೆ, ಅದು ಬುಸ್ಬಿಡ್ತಾ ಇತ್ತು ನಾನು ಕ್ಲಿಯರ್ ಮಾಡ್ಬೇಕಾರೆ. ಸೊ ವಿಷ್ಣು ಬಂದು ಅದ್ರ ಮೇಲೆ ಕೂತ್ಕೊಂಡು ಅದನ್ನ ಸಮಾಧಾನ ಮಾಡ್ದ ಅಂತ ಅವ್ರು ಹೇಳಿದ್ರು. ಸೊ ಅದನ್ನ ಅವ್ರು ಹಂಚ್ಕೊಂಡಿದ್ದಿದ್ದು. ಆಮೇಲೆ ಹಂಗಾಗಿ ಸೊ ಎಲ್ರಿಗೂ ರಿಕ್ವೆಸ್ಟ್ ಮಾಡೋದಿದೆ ನೋಡಿ, ಸಾತ್ವಿಕವಾಗಿದ್ರೆ ನಮ್ಗೆ ಯಾವ ಬ್ಲ್ಯಾಕ್ ಮ್ಯಾಜಿಕ್ಕು ತಟ್ಟಲಿಲ್ಲ. ಸೊ ನಾವೆಷ್ಟು ವಿನಯವಾಗಿರ್ತೀವೋ, ಧರ್ಮದಿಂದ ಇರ್ತೀವೋ, ನಮ್ಗೆ ಯಾವ ಬ್ಲ್ಯಾಕ್ ಮ್ಯಾಜಿಕ್ಕು ಮುಟ್ಟಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕೆ ಅಷ್ಟು ಶಕ್ತಿನೂ ಇಲ್ಲ. ಸೊ ಹೇಳ್ತೀವಲ್ಲ. ಇನ್ನೊಂದು ಸೊ ಡೈಲಿ ಭಾಗವತ್ ಪುರಾಣ ಯಾರು ಓದ್ತಾರೋ ಅದರಲ್ಲಿ ಇರೋದು ಹರಿನಾಮ ಸ್ಮರಣೆದಲ್ಲಿ ಎಷ್ಟು ಶಕ್ತಿಯುತವಾದದಂದ್ರೆ, ಸೊ ಈ ಪಾಪಗಳನ್ನ ಮಾಡ್ಕೊಂಡು ಮಾಡೋಂಥ ಪಾಪಕ್ಕೂ ಅಷ್ಟು ಶಕ್ತಿ ಇರಲ್ವಂತೆ ಈ ನಾಮಸ್ಮರಣೆ ಮುಂದೆ. ಆ ಪಾಪನೂ ಕ್ಷಯ ಆಗೋಗ್ಬಿಡುತ್ತಂತೆ. ಸೊ ಅಷ್ಟು ಶಕ್ತಿಯುತ ನಮ್ಮ ಹರಿನಾಮ ಸ್ಮರಣದಲ್ಲಿ. ಆದರೆ ಹೆಂಗೆ ಅದರದ್ದು ಒಂದು ನಾವು ಪ್ರೀತಿ ಭಾವನೆ ಯಂತ್ರ, ಸೊ ಒಂದು ಧರ್ಮ ಮಾರ್ಗದ ಯಂತ್ರ ಇದ್ದರೆ, ಸೊ ಹರಿನಾಮ ಸ್ಮರಣೆ ಮುಖಾಂತರ ನಾವು ಕೃಷ್ಣನ್ ಕನೆಕ್ಟ್ ಆಗ್ತೀವಿ, ಆವಾಗ ನಮ್ಮ ರಕ್ಷಣೆನೂ ಸಿಗುತ್ತೆ. ಸೊ ಹೆಂಗೆ ದ್ವಾರಕಾ ನಗರಿ ವಾಸಿನ ಅವ್ನು ರಕ್ಷಣೆ ಮಾಡಿದ್ನು, ಸೊ ನಮ್ಮನ್ನು ಎಲ್ಲರೂ ಹಂಗೆ ರಕ್ಷಣೆ ಮಾಡೇ ಮಾಡ್ತಾನೆ. ಸೊ ಯಾರು ಮಾಡಿಸಿರ್ತಾರೋ ಅವ್ರು ರಿವರ್ಸ್ ಹೋಗುತ್ತದು. ಸೊ ಹಿಂಗಾಗಿ ಎಲ್ಲರೂ ದಯವಿಟ್ಟು ಸತ್ವಂತವಾಗಿರ್ರಿ, ಶುದ್ಧವಾಗಿರ್ರಿ, ದಯೆ ಅಂತ ಇರ್ರಿ. ಸೊ ಇನ್ನೊಂದು ಅಹಿಂಸೆ ಅಂತ ಇರಿ, ಅಹಿಂಸೆ ನಡಿಬೇಡ್ದು. ಹಂಗಾಗಿ ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡೋದಿದೆ, ಪದೇ ಕೇಳೋದಿದೆ, ನಾನ್ ವೆಜ್ ಬಿಡಿ, ಜೂಜಾಟ ಆಡೋದು, ಟೈಮ್ ಪಾಸ್ ಮಾಡೋದು, ಆಮೇಲೆ ಇದು ಮದ್ಯಪಾನ ಮಾಡೋದು, ಆಮೇಲೆ ಇನ್ನೊಂದು ಇದು ಮೇನು ದುಸ್ಸಂಗನ ಅವಾಯ್ಡ್ ಮಾಡಬೇಕಿದು. ದುಸ್ಸಂಗ ಎಷ್ಟು ಕೆಟ್ಟದೆ ಅಂತಂದರೆ ಈಗಿನ ಮಕ್ಳಿಗೂ ಕೂಡ ಅದು ಹೊಡ್ತಾ ಬೀಳ್ತಾ ಇದೆ. ಸೊ ಮೊಬೈಲ್ ನೋಡೋದು,
ಅದರಿಂದ ದಾರಿ ತಪ್ಪೋದು. ಸೊ ಅವ್ರಿವ್ರ ಫ್ರೆಂಡ್ಸ್ ಮುಖಾಂತರ ಆಮೇಲೆ ಬೇರೆ 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 ಕನೆಕ್ಷನ್ ತಗೊಳ್ಳೋದು. ಸೊ ಇಲ್ಲಿ ಏನಾಗ್ತದೆ, ತಮ್ಮ ಗುರಿ ಏನಿದೆಯೋ ಅದನ್ನು ಬಿಟ್ಬಿಟ್ಟು ಇದರಲ್ಲೇ ಮುಳುಗ್ಬಿಡ್ತಾರೆ. ಓದೋದ್ರಲ್ಲಿ ಆಸಕ್ತಿ ಇರಲ್ಲ. ಸೊ ತಂದೆ ತಾಯಿ ಮಾತು ಕೇಳಲ್ಲ. ಸೊ ಸೋಂಬೇರಿತನ ಬೆಳೀತಾ ಹೋಗುತ್ತೆ, ಮೈಂಡ್ ವರ್ಕ್ ಆಗೋಲ್ಲ. ಸೊ ಪದೇ ಪದೇ ಸ್ಕ್ರೋಲ್ ಎಷ್ಟು ಮಾಡ್ತಿರ್ತೀವೋ ನಮ್ಮ ಬ್ರೈನ್ ವೇವು ಆ ಕಡೆ ಈ ಕಡೆ ಹೋಗ್ತಾ ಇರ್ತದೆ. ಸೊ ಅದು ಮೆದುಳಿಗೆ ತುಂಬ ಎಫೆಕ್ಟ್ ಆಗಿ ಸ್ಕಿಜೋಫ್ರೆನಿಯಾ, ಬೈಪೋಲಾರ್ ಡಿಸಾರ್ಡ್ರು, ಆಮೇಲೆ ಮೆಂಟಲ್ ಡಿಸಾರ್ಡ್ರು ಇದೆಲ್ಲ ತುಂಬ ಬರ್ತಾ ಇರೋದು ಮೊಬೈಲಿಂದನೇ. ಸೊ ನಮ್ಮ ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗ್ತಾ ಬರ್ತದೆ. ಸೊ ಹಂಗಾಗಿ ಅದಕ್ಕೆ ಅಂತ ತಿರ್ಗಾ ಮೆಡಿಸನ್ ತೊಗೋಬೇಕು. ಸೊ ಇದೆಲ್ಲ ನಡೀತದೆ, ತುಂಬ ಕ್ರೂರತೆ ಬೆಳೆಯುತ್ತೆ. ಈ ಒಂದು ಮೊಬೈಲ್ದು ರೇಡಿಯೇಷನ್ಸ್ ಎಷ್ಟು ಪವರ್ಫುಲ್ ಅಂತಂದರೆ ನಮ್ಮನ್ನ ಯಾವುದ್ರಲ್ಲೂ ಆಸಕ್ತಿ ಇಲ್ದಂಗೆ ಮಾಡಿಬಿಡುತ್ತೆ. ಸೊ ಒಂದು ಕಡೆ ಲೆಥರ್ಜಿಕ್ ಆಗಿ ಬಿದ್ದುಬಿಡ್ತೀವಿ. ಯಾವುದ್ರಲ್ಲೂ ಇಂಟ್ರೆಸ್ಟ್ ಬರಲ್ಲ, ಓದೋಕ್ಕೆ ಇಂಟ್ರೆಸ್ಟ್ ಬರಲ್ಲ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಸೊ ರಾತ್ರಿ ಹೊತ್ತು ಬೇಗ ಮಲಗೋಕ್ಕೂ ಇಂಟ್ರೆಸ್ಟ್ ಬರಲ್ಲ. ಪ್ರತಿ ಕ್ಷಣ ಟೈಮ್ ಪಾಸ್ ಆಗ್ತಾನೆ ಇರುತ್ತೆ. ಸೊ ಹಂಗಾಗಿ ಇದರಿಂದ ಮೊಬೈಲ್ ಅನ್ನೋ ಒಂದು ಮಾಯಾಜಾಲಿಂದ ಹೊರಗೆ ಬನ್ನಿ. ಸೊ ಈ ಒಂದೆಲ್ಲನೂ ಫಾಲೋ ಮಾಡಲೇಬೇಕು. ಏನಂತಂದರೆ ಈ ಒಂದು ಎಲ್ಲರೂ ಹೋಗೋದು ಆಸೆ ಆಕಾಂಕ್ಷೆ. ಇವಾಗಿನ ಇವರು ಹೇಳಿದ್ರು, ಸೊ ರಾಯರ ಭಕ್ತರ ಬಗ್ಗೆ ಅಷ್ಟೆಲ್ಲ ಹೇಳಿದ್ರು. ಸೊ ನಂಬಿಕೆ ಬಂತು. ಸೊ ನಂಬಿಕೆ ಕೆಲವ್ರು ಬರುತ್ತೆ, ಕೆಲವ್ರು ಬರಲ್ಲ. ಸೊ ಆಸೆ ಆಕಾಂಕ್ಷೆ ನೆರವೇರ್ತಾರೆ ಅಂತಲೇ ಎಲ್ಲರೂ ದೇವ್ರನ್ನ ನಂಬಕ್ಕೆ ಸ್ಟಾರ್ಟ್ ಮಾಡ್ಬೇಕಂತಿಲ್ಲ. ಸೊ ಕೆಲವು ಸಲ ಏನಾಗುತ್ತೆ, ಕರ್ಮ ಫಲಗಳು ಅನುಭವಿಸ್ಲೇಬೇಕಾಗುತ್ತೆ. ಪಾಂಡವರು ಅಷ್ಟು ಡೈರೆಕ್ಟಾಗಿ ಕೃಷ್ಣನ ಜೊತೆಲಿದ್ದರೂ ಕೂಡ ಕಷ್ಟಗಳು ಅನುಭವಿಸಿದ್ರು. ಅಷ್ಟು ವರ್ಷ ಅವರು ವನವಾಸಕ್ಕೂ ಹೋದರು. ತಿರ್ಗಾ ಕೊನೆಗೆ ಜಯ ಇದ್ದೇ ಇದೆ. ಪಾಂಡವ್ರಿಗೆ ಹೆಂಗೆ ಜಯ ಕೊನೆಗೆ ಸಿಕ್ತು, ಅಲ್ಲಿವರೆಗೂ ನಾವು ಕಾಯಬೇಕು. ಅವ್ರು ಹೇಳ್ದಂಗೆ ಕಾಯಬೇಕು, ನಾವು ತಾಳ್ಮೆ ಇರಬೇಕು, ಹಾಗೇ ಆಗುತ್ತೆ ಅಂತ. ಸೊ ಕಷ್ಟಗಳು ಈ ಕ್ಷಣಕ್ಕೆ ಇದ್ದಾವೆ. ಸೊ ಅದನ್ನು ಪಾರು ಮಾಡೋದು ಕೃಷ್ಣನ ಕೈಲಿ ಇದ್ದೇ ಇದೆ. ನಮ್ಮ ಅಕಸ್ಮಾತ್ ಇದು ನೆರವೇರ್ತಾ ಇಲ್ಲ ಅಂತ ತಾಳ್ಮೆಗೆಟ್ಟಿ ಅವನ ಮೇಲೆ ನಂಬಿಕೆ ಕಳ್ಕೊಂಡ್ರು. ಸೊ ಎಲ್ಲರೂ ಭಕ್ತಿ ಮಾರ್ಗನ ಬಿಡ್ತಾ ಇದ್ದಾರೆ. ಸೊ ಇನ್ನೊಂದು ಏನಂದ್ರೆ ನಮ್ಮ ದೇವ್ರಿಲ್ಲ ಅನ್ನೋದೊಂದು ತುಂಬ ಜನಕ್ಕೆ ಈಗಿನ ಜನ್ರೇಷನಲ್ಲಿ ಇರೋರಿಗೆ. ಸೊ ಕೆಲವರು ಇದ್ದಾರೆ ಪಾಪ, ದೇವ್ರು ನಂಬ್ಕೊಂಡು ತುಂಬ ಯಂಗ್ಸ್ಟರ್ಸು ತುಂಬ ಜನ ಇವಾಗ ಭಕ್ತಿ ಮಾರ್ಗದಲ್ಲೂ ಇದ್ದಾರೆ. ಇನ್ನು ಕೆಲವರು ಭಕ್ತಿ ಮಾರ್ಗದಲ್ಲಿ ಇಲ್ಲದೆ ಇರೋರು ಇದ್ದಾರೆ. ಅವ್ರ ಬಗ್ಗೆ ನಾನು ಏನು ಹೇಳ್ಬೇಕಂತಂದ್ರೆ, ಯಾರ್ಯಾರು ಭಕ್ತಿ ಮಾರ್ಗದಿಂದ ದೂರ ಇದ್ದಾರೋ, ಸೊ ಮನೇಲಿ ಮಾಡ್ತಿರೋರ್ಗು ಕೂಡ ಡಿಸ್ಟರ್ಬೆನ್ಸ್ ಮಾಡ್ತಾರೆ. ಜಪ ಮಾಡ್ತಿದ್ರು ಮಾಡೋಕ್ಕೆ ಇದು ಅಳಿಸೋದು, ಅಯ್ಯೋ ಇದರಿಂದ ಏನು ಆಗೋಗ್ಬಿಡುತ್ತಾ, ಏನಾಗೋಯ್ತು ಅನ್ನೋ ಥರ ಒಂದು ಸೊಕ್ಕಿನ ಮಾತುಗಳು ತುಂಬ ನಡೀತಾ ಇದ್ದಾವೆ. ನೆಮ್ಮದಿ ಪೂಜೆ ಮಾಡೋಕ್ಕೆ ಬಿಡಲ್ಲ, ಇದು ಮಾಡಲ್ಲ, ಮಾಡೋರ್ಗು ತಾವಂತೂ ಮಾಡಲ್ಲ, ಮಾಡೋರ್ಗೂ ಬಿಡಲ್ಲ. ಸೊ ಭಕ್ತಿ ಮಾರ್ಗದಿಂದ ನಾವು ಇಲ್ಲಿ ಹೊಂದ್ಕೊಂಡಿರೋಕ್ಕಲ್ಲ ಇರೋದು. ಈ ಜಗತ್ತನ್ನ ಬಿಟ್ಟು ನಾವು ನಮ್ಮ ಮುಖ್ಯವಾಗಿ ನಮ್ಮ ಪರಮಧಾಮನ ನಾವು ಸೇರೋದನ್ನೇ ನಮ್ಮ ಗುರಿಯಾಗಿರಬೇಕು. ಸೊ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇರೋದಲ್ವೇ ಅಲ್ಲ. ಪದೇ ಪದೇ ನಾನು ಇದನ್ನೇ ಹೇಳ್ತಾ ಇದ್ದೀನಿ. ಸೊ ಈ ಜಗತ್ತಿನಲ್ಲಿ ಹೊಂದ್ಕೊಂಡು ಇರೋವಂಥದ್ದಕ್ಕೆಲ್ಲ ನಾವು ಇರೋದು. ಇದು ಜಗತ್ತಿನಿಂದ ಪಾರಾಗೋ ಮಾರ್ಗನ ಹುಡ್ಕೋಬೇಕು. ಇರೋವರೆಗೂ ಜನನ ಮರಣ ರೋಗ ವೃದ್ಧಾಪ್ಯ ಇರೋದನ್ನೇ. ಇವತ್ತೆಲ್ಲನೂ ಹೋಯ್ತಂದ್ರೆ ನಾಳೆ ಬರೋಲ್ಲ ಅಂತಲ್ಲ, ನಾಳೆನೂ ಬರುತ್ತೆ. ಸೊ ಹಂಗೆ ಕೆಲವೊಂದು ನ್ಯಾಚುರಲಾಗಿ ಬರುತ್ತೆ, ಕಷ್ಟಗಳು ಅಷ್ಟೇ ಬರ್ತದೆ ಹೋಗ್ತದೆ. ಸೊ ಇವತ್ತು ದುಡ್ಡಿರುತ್ತೆ, ನಾಳೆ ದುಡ್ಡಿರಲ್ಲ. ಇದೆಲ್ಲ ನಮ್ಮ ಕರ್ಮಗಳಿಗೆ ಅನುಗುಣವಾಗಿ. ಸೊ ಅತಿಯಾಗಿ ಆಸೆ ಬಿದ್ದನು ಇನ್ನೊಂದು ಏನಾಗ್ತದೆ, ಅತಿಯಾಗಿ ಆಸೆ ಬಿದ್ದು ಸ್ವಾರ್ಥ ಆಕಾಂಕ್ಷೆಗಳು ಎಷ್ಟಿರ್ತದೋ, ಸೊ ಮನೆಯಲ್ಲೂ ಕೂಡ ಜಗಳಗಳು ಅದಕ್ಕೆ ಆಗುತ್ತೆ. ಸೊ ಎಷ್ಟು ಸ್ವಾರ್ಥವೇ ಇರ್ತವೆ ಅಷ್ಟು ಸಂಬಂಧ ನಾವು ದೂರ ಹೋಗ್ತೇವೆ. ಸೊ ಸ್ವಾರ್ಥ ಅಂದರೆ ನಾನು ಚೆನ್ನಾಗಿದ್ಬಿಟ್ರೆ ಸಾಕು, ಬೇರೆಯವ್ರು ಹೆಂಗನ ಇರಲಿ ಅನ್ನೋದೊಂದು ಈಗ ಒಂದು ಜನ್ರೇಷನ್ ನಡೀತಾನೆ ಇದೆ ಎಲ್ಲ ಮಕ್ಕಳಲ್ಲೂ. ಅಣ್ಣ ಹೆಂಗನ ಹೋಗ್ಲಿ, ತಂಗಿ ಹೆಂಗನ ಹೋಗ್ಲಿ, ತಂದೆ ತಾಯಿ ಏನಾದ್ರು ಮಾಡ್ಕೊಳ್ಳಿ, ನಾನು ಚೆನ್ನಾಗಿದ್ದೀನ ಸಾಕು. ಜವಾಬ್ದಾರಿ ತೊಗೊಳ್ತಾ ಇಲ್ಲ. ಸೊ ಜವಾಬ್ದಾರಿ ಬೇಕಂತಂದರೆ ಅವ್ರು ಸೊ ಈ ಒಂದು ಕ್ಷಣದ ಸುಖ ನೋಡ್ತಾ ಇದ್ದಾರೆ. ಜವಾಬ್ದಾರಿ ತೊಗೊಳ್ದಾರ ಕುಡಿಯೋದು, ದುಸ್ಸಂಗ ಮಾಡೋದು. ಸೊ ಈ ಒಂದು ಕೆಟ್ಟ ದಾರಿಲಿ ಇಟ್ಕೊಂಡು ಜವಾಬ್ದಾರಿ ತೊಗೊಳ್ದಿರ ಸೊ ಮನೇನ ನಿಭಾಯಿಸ್ತೀರ. ಪಾಪ ಕಷ್ಟಪಟ್ಟು ತಂದೆ ತಾಯಿನೇ ವಯಸ್ಸಾದರೂ ಕೂಡ ಮನೆ ನಡೆಸ್ತಾ ಇರ್ತಾರೆ. ಎಲ್ಲ ಕೂಡಿಟ್ಟಿರೋದು ಊಟು. ಸೊ ಕಷ್ಟಪಟ್ಟು ಆಸ್ತಿ ಮಾಡಿರ್ತಾರೆ. ಮಗ ಎಲ್ಲ ಕಳೆದು ಅಲ್ಲಿ ಇಲ್ಲಿ ಆಟ ಆಡಿ ಜೂಜಾಡಿ ಮನೆಯನ್ನೆಲ್ಲ ಮಾರ್ಕೊಂಡು ತಿರ್ಗಾ ತಂದೆ ತಾಯಿಗೂ ಹೊಡೆಯೋರು ಇದ್ದಾರೆ. ಏನು ಕೆಲವರು ತುಂಬ ನಡೀತಾ ಇದೆ ಸರ್. ಪಾಪ ನಾನು ಹೇಳ್ಬೇಕಂದ್ರೆ ತುಂಬ ಇಬ್ಬರಲ್ಲ ಇದು ನನ್ನ ಹತ್ರ ಕ್ಲೈಂಟ್ ಬರೋದು. ಈ ಥರ ತುಂಬ ಜನ ಈ ಥರ ಬೆಳೆದಿರೋಂಥ ವ್ಯಕ್ತಿ ಮುಂದೆ ಮದುವೆ ಮಾಡಿಕೊಟ್ರು ಅಲ್ಲಿ ಕೂಡ ಸುಖವಾಗಿಲ್ಲ, ಅಲ್ಲಿ ಕೂಡ ಡೈವರ್ಸು ಈ ಥರ ನಡೀತಾ ಇದ್ದಾವೆ. ಮಕ್ಕಳು ನೋಡ್ಕೊಂಡು ಮಕ್ಳ ಗತಿ ಏನು ಮಾಡೋದು ನೆಕ್ಸ್ಟ್. ಸೊ ಹಂಗಾಗಿ ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು, ಸೊ ಭಕ್ತಿ ಮಾರ್ಗಕ್ಕೆ ಬನ್ನಿ, ಹರಿನಾಮ ಸ್ಮರಣೆ ಮಾಡಿ, ಹೃದಯ ಶುದ್ಧಿ ಆಗುತ್ತೆ. ಸೊ ಈ ಭಕ್ತಿ ಮಾರ್ಗಕ್ಕೆ ಬರಬೇಕಂತಂದ್ರೆ ಭಕ್ತರ ಮುಖಾಂತರನೇ ನಾವು ಭಕ್ತರ ಚರಿತ್ರೆನ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು.
ಸೊ ಈ ಒಂದು ಭಕ್ತರ ಚರಿತ್ರೆನ ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮಗೆ ಭಕ್ತಿ ಉತ್ಪನ್ನ ಆಗುತ್ತೆ ಹೃದಯದಲ್ಲಿ. ಸೊ ನಂಬಿಕೆನೂ ಬರುತ್ತೆ. ಈ ಒಂದು ಪವಾಡಗಳು ಇವರೆಲ್ಲ ಹೆಂಗೆ ನಡೀತೋ ಇಡೀ ಭಾರತದಲ್ಲಿ ತುಂಬಾ ಭಕ್ತರಿಂದ ತುಂಬಿದ್ದಾರೆ ಜನ. 500 ವರ್ಷದಿಂದ 500 ವರ್ಷದ ಹಿಂದೆ ಅಂತೂ ಚೈತನ್ಯ ಮಹಾಪ್ರಭುಗಳು ಕಾಲದಿಂದ ಅದಕ್ಕಿಂತ ಹಿಂದೆನೂ ಇದೆ, ಇಲ್ಲ ಅಂತಲ್ಲ. ಸೊ ಅಲ್ಲಿ ಸ್ಟ್ರಾಂಗ್ ಆಗಿ ಒಂದು ಭಕ್ತಿ ಸಂಕೀರ್ತನ ಧರ್ಮ ಸಂಸ್ಥಾಪನೆ ಮಾಡಿದ್ದು ಚೈತನ್ಯ ಮಹಾಪ್ರಭುಗಳು. ಅದಕ್ಕಿಂತ ಮುಂಚೆ ಭಕ್ತಿ ಅವು ಇವು ನಡ್ಕೊಂಡು ಬರ್ತಾಯಿತ್ತು, ಆದರೆ ಮಾರ್ಗದರ್ಶನ ಮಾಡಿದ್ದು ಅವರಿಂತಾನೆ. ಸೊ ಕೃಷ್ಣನ ಭಕ್ತನಾಗಿ ಆ ಒಂದು ಭಕ್ತಿ ಮಾರ್ಗನ ಹೇಳ್ಕೊಡೋಕ್ಕೆ ಇವಾಗ ಭಗವದ್ಗೀತೆಯಲ್ಲಿ ಎಲ್ಲ ಧರ್ಮನೂ ಬಿಟ್ಟು ನನಗೆ ಶರಣಾಗತನಾಗು ಅಂತ ಹೇಳ್ದ. ಸೊ ಅದನ್ನು ಹೆಂಗೆ ಭಕ್ತಿ ಮಾಡೋದು ಅಂಥೇಳಿ ತಾನೇ ಹಿಡಿದು ಬರಬೇಕಾಗಿತ್ತು. ಯಾಕಂದರೆ ಇವಾಗ ಮಕ್ಕಳಿಗೆ ABCD ಬರೆದು ಎಲ್ಲ ಮಾಡಿ ಹೇಳ್ಕೊಡ್ಬೇಕಂತಂದರೆ ಒಬ್ಬರು ಟೀಚರ್ ಬೇಕೇ. ಹಂಗೆ ಕೃಷ್ಣ ಭಕ್ತಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡೋಕ್ಕೆ ತಾನೇ ಬರಬೇಕಾಗಿತ್ತು. ಮತ್ತು ಒಂದು ನಾಮ ಸಂಕೀರ್ತನ ಒಂದು ಧರ್ಮ ಸ್ಥಾಪನೆ ಮಾಡಬೇಕಾಗಿತ್ತು ಕಲಿಯುಗದಿಂದ. ಅದು ಭಗವಂತನಿಂದಾನೇ ಆಗಬೇಕಾಗಿತ್ತು, ಅದೊಂದು ಉದ್ದೇಶ. ಸೊ ಭಗವಂತನಿಗೂ ಕೂಡ ಭಕ್ತಿ ರುಚಿ ಹೆಂಗಿದೆ ಅಂತ ನೋಡಬೇಕಾಗಿತ್ತು. ಸೊ ಕೃಷ್ಣ ಈ ಜಾಮನ ಬಿಟ್ಟು ಮೇಲಕ್ಕೆ ಹೋದ್ಮೇಲೆ ಆಲೋಚನೆ ಮಾಡಿದ್ನಂತೆ. ಸೊ ನನಗೆ ಇದೆಲ್ಲದ್ರಲ್ಲೂ ನಾನೇನು ಅಷ್ಟು ಭೂಭಾರ ಕಡಿಮೆ ಮಾಡಿದೆ, ಎಲ್ಲ ಮಾಡಿದೆ. ಸೊ ಗೋಲೋಕದಲ್ಲಿ ನಾನು ಮತ್ತು ವೃಂದಾವನದಲ್ಲಿ ಇರೋಷ್ಟು ಸುಖ ಏನಿಲ್ಲಿ ನನಗೆ ಸಿಕ್ಕಿಲ್ಲ. ಸೊ ಈ ಒಂದು ಸುಖ ನನಗೆ ಭಕ್ತರಿಂದ ನನಗೆ ಸಿಕ್ತು. ಆದರೆ ಆ ಭಕ್ತರು ನನ್ನಲ್ಲಿ ಏನು ಅಂಥದ್ದಿದೆ ಅಂತ ಎಲ್ಲರೂ ನನ್ನ ಭಕ್ತಿ ಮಾರ್ಗದಲ್ಲಿ ರುಚಿ ಕಾಣ್ತಾರೆ. ಯಶೋದಮ್ಮ ನನ್ನನ್ನು ಅಲಂಕಾರ ಮಾಡೋದ್ರಿಂತ, ಸ್ವಲ್ಪ ಗೋಪಿಕೆಯರು ನನ್ನ ಪ್ರೀತಿಸೋದಿಂತ ಯಾವ ಆನಂದ ಪಡ್ತಾರೆ. ಆಮೇಲೆ ಅವ್ರ ಗೆಳೆಯರು, ಸೊ ಅವನ ಜೊತೆ ಸಂಪರ್ಕದಲ್ಲಿ ಅಂದರೆ ಗೆಳೆಯರ ಮುಖಾಂತರ ಆಟ ಆಡಿದ್ದು ಇದೆಲ್ಲನೂ ಅವ್ರ ಗೆಳೆಯರು, ಗೋಪಿಕೆಯರು ಮತ್ತು ಯಶೋದ ಇವರೆಲ್ಲರೂ ಹೆಂಗೆ ಭಕ್ತಿ ಮಾಡ್ತಾರೆ ಅನ್ನೋದು ಒಂದು ಅನುಭವ ಅವನಿಗೂ ಬೇಕಾಗಿತ್ತು. ಸೊ ಇವಾಗ ಒಂದು ಏನಂತಾರೆ, ಒಂದು ಸ್ವೀಟು ಇನ್ನೊಂದು ಹೇಳ್ಬೇಕಂದ್ರೆ ಹೂದಲ್ಲಿರೋ ಮಕರಂದ ತನಗೆ ತಾನೇ ರುಚಿ ನೋಡ್ಕೊಳಕ್ಕಾಗಲ್ಲ. ಆದರೆ ದುಂಬಿ ಅದರದ್ದು ರುಚಿ ನೋಡೋಕ್ಕೆ ಅನುಕೂಲ ಆಗುತ್ತೆ. ದುಂಬಿಗೆ ಗೊತ್ತು ಹೂವಿನ ರುಚಿ ಅಂತ, ಆದರೆ ಹೂವಿನ ಪರಿಮಳ ಮತ್ತು ರುಚಿ ಹೂವಿಗೆ ಅರ್ಥ ಆಗಲ್ಲ. ಅದನ್ನು ಇದು ಹೆಂಗೆ ಅಟ್ರಾಕ್ಟ್ ಆಗಿ ನನ್ನ ಹತ್ರ ಬರ್ತಿದೆ ಅಂತ ಹೆಂಗೆ ಅನ್ಕೊತಾರೋ ಹಂಗೆ ಕೃಷ್ಣಂಗೂ ಸೊ ನನ್ನಿಂತರ ಹೆಂಗೆ ಭಕ್ತಿ ನಾನು ಅದನ್ನ ಅನುಭವಿಸ್ಬೇಕಲ್ಲ ಅಂದ್ಬಿಟ್ಟು. ಸೊ ಕೃಷ್ಣ ಆವಾಗ ರಾಧಾ ಎಲ್ಲರಿಗಿಂತ ಭಕ್ತಿಯಲ್ಲಿ ಶ್ರೇಷ್ಠವಾದ ರಾಧಾ ಅಲ್ವಾ. ಸೊ ರಾಧಾ ಭಾವನೆ ತಗೊಂಡು ರಾಧನ ಮೈಬಣ್ಣನೂ ತಗೊಂಡು ಸೊ ಈ ಒಂದು ಕಲಿಯುಗದಲ್ಲಿ 500 ವರ್ಷದಿಂದ ಗುಪ್ತವಾಗಿ ಅವತಾರ ಮಾಡಿರುವಂಥದ್ದು ಇದು. ಸೊ ಇದು ಎಲ್ಲ ಗ್ರಂಥಗಳಲ್ಲೂ ಇದ್ದಾವೆ. ಕೆಲವೊಂದು ಅಗ್ನಿಪುರಾಣ, ವಾಯುಪುರಾಣ, ಬ್ರಹ್ಮಾಂಡ ಪುರಾಣ, ಸೊ ಭಾಗವತಮಲ್ಲೆಲ್ಲ ಬರುತ್ತೆ. ಸೊ ಚೈತನ್ಯ ಮಹಾಪ್ರಭುಗಳು ಅವತಾರ ಪುರುಷರಂತ. ಸೊ ಆ ಒಂದು ಅವತಾರ ಪುರುಷನೇ ಬರಬೇಕಾಯಿತು ಕಲಿಯುಗ ಧರ್ಮ ಸ್ಥಾಪನೆ ಮಾಡೋಕ್ಕೆ. ಸೊ ಹಂಗೆ ಸೊ ಅವ್ರ ಮುಖಾಂತರ ಎಲ್ಲರಿಗೂ ಅವಾಗ ಇಡೀ ಭಾರತಕ್ಕೆ ಹರಡಿತ್ತು ಭಕ್ತಿ ಮಾರ್ಗ. ಸೊ ಅವರು ದಕ್ಷಿಣ ಕನ್ನಡಕ್ಕೆ ಬಂದಾಗ ಸೊ ವೆಂಕಟ ಭಟ್ಟ ಅಂತ ಸೊ ಅವರು ಶ್ರೀ ಸಂಪ್ರದಾಯದವರು. ಆ ಒಂದು ಶ್ರೀ ಸಂಪ್ರದಾಯದಲ್ಲೂ ಕೂಡ ಇವರು ಮಧ್ವಾಚಾರ್ಯ ಸಂಪ್ರದಾಯದಿಂದ ಬಂದಿರೋರು, ಮಧ್ವಗೌಡಿ ಸಂಪ್ರದಾಯ ಅಂತಾರೆ. ಸೊ ಗೌಡ್ಯ ಅಂತಂದರೆ ಆ ಒಂದು ಪ್ರದೇಶಕ್ಕೆ ಗೌಡ್ಯ ಅಂತ ಹೇಳ್ತಾರೆ. ಯಾಕಂದರೆ ಆಗಿನ ಕಾಲ ರಾಜರು ಎಲ್ಲರಿಗೂ ಒಬ್ಬ ರಾಜ ಆಳ್ತಾ ಇದ್ದಂಥ ಪ್ರದೇಶ. ಸೊ ಅಲ್ಲಿ ಗೌಡ್ಯ ಅಂತ ಒಂದು ಹೆಸರು ಒಂದು ಪ್ರದೇಶಕ್ಕೆ ಬಂದಿತ್ತು. ಸೊ ಹಂಗೆ ಮಧ್ವ ಗೌಡ್ಯ ಸಂಪ್ರದಾಯ ಅಂತೇಳಿ ಅಲ್ಲೊಂದು ಅವ್ರ ಹೆಸರಾಗಿರುವಂಥದ್ದು ಆ ಒಂದು ಸಂಪ್ರದಾಯಕ್ಕೆ. ಸೊ ಇಲ್ಲಿ ಶ್ರೀ ಸಂಪ್ರದಾಯಕ್ಕೆ ಅವರು ಬಂದಲ್ಲಿ ನಿಂತಾಗ ಸೊ ಆ ಒಂದು ಶ್ರೀರಂಗಂ ಒಂದು ಕ್ಷೇತ್ರ ರಂಗನಾಥ ಸ್ವಾಮಿ ಅಂತ ಬಂದಾಗ ಅಲ್ಲಿ ವೆಂಕಟ ಭಟ್ಟ ಅನ್ನೋರನ್ನ ಮೀಟ್ ಮಾಡ್ತಾರೆ. ಅವರು ಆ ಶ್ರೀರಂಗ ಸ್ವಾಮಿ ಟೆಂಪಲ್ ಪೂಜಾರಿ ಅವರು. ಸೊ ಅಲ್ಲಿ ಇವರಿಬ್ಬರು ಬಂದು ಮೀಟ್ ಮಾಡಿದಾಗ ಒಬ್ರಿಗೊಬ್ರು ಗೌರವ ಅಷ್ಟೇ ಚೆನ್ನಾಗಿತ್ತು. ಶ್ರೀ ಸಂಪ್ರದಾಯ ಮಧ್ವಾಚಾರ್ಯ ಸಂಪ್ರದಾಯ ಒಬ್ರಿಗೊಬ್ಬರು ಸೊ ಕೃಷ್ಣನ ಬಗ್ಗೆ ಚರ್ಚೆ ಮಾಡಿ ಸೊ ಸಂಕೀರ್ತನೆ ಮಾಡಿ ಎಲ್ಲ ಹೊಂದ್ಕೊಂಡು. ಸೊ ಆವಾಗ ಮಳೆಗಾಲ. ಸೊ ವೆಂಕಟ ಭಕ್ತರು ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ ಅವ್ರನ್ನ. ಸೊ ಇನ್ನೂ ಚರ್ಚೆಗಳು ತುಂಬ ಚೆನ್ನಾಗೇ ನಡೀತವೆ ಅವಾಗ. ಅದೆಲ್ಲ ಚೈತನ್ಯ ಚರಿತಾಮೃತದಲ್ಲಿ ಬರುತ್ತೆ. ಅಲ್ಲಿ ಅವ್ರ ಮಗ ನೆಕ್ಸ್ಟು ಗೋಪಾಲ್ ಭಟ್ ಅಂತ ಅವರು ಕೂಡ ಇವಾಗ ಹೆಂಗೆ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ್ ಭಟ್ ಗೋಸ್ವಾಮಿ, ಜೀವ ಗೋಸ್ವಾಮಿ ಇವರೆಲ್ಲರೂ ಮಹಾ ಪಂಡಿತರು. ಆ ಒಂದು ಪಂಡಿತರು ಇವ್ರ ಮಗನೂ ಇರ್ತಾನೆ, ವೆಂಕಟ ಭಟ್ಟ ಮಗನು. ಇವನು ಅಲ್ಲಿಗೆ ಹೋಗಿ ಜಾಯ್ನ್ ಆಗ್ತಾರೆ ನೆಕ್ಸ್ಟ್. ಸೊ ಹಿಂಗೆ ಧರ್ಮ ಪ್ರಚಾರ ಚೈತನ್ಯ ಮಹಾಪ್ರಭುಗಳು ಎಲ್ಲರೂ ತೊಗೊಂಡು ಬಂದರು. ಹೆಂಗೆ ಮಹಾರಾಷ್ಟ್ರದಲ್ಲೂ ಕೂಡ ಸಂತ ತುಕಾರಾಮ್ ಅಂತ ಕೇಳಿದ್ದೀರ ನೀವು. ಅವರು ಕೂಡ ಚೈತನ್ಯ ಮಹಾಪ್ರಭುಗಳಂತ ಪ್ರೇರಣೆ ಪಡೆದ ಇಡೀ ಮಹಾರಾಷ್ಟ್ರಕ್ಕೂ ಅವರು ಭಕ್ತಿನ ಬೋಧಿಸಿದ್ರು. ಹೀಗೆ ಆಮೇಲೆ ವಲ್ಲಭಾಚಾರ್ಯನೂ ಕೂಡ ಆವಾಗ ಚೈತನ್ಯ ಮಹಾಪ್ರಭುಗಳ ಸಂಪರ್ಕದಲ್ಲಿದ್ದರು. ಅವರು ಕೂಡ ರುದ್ರ ಸಂಪ್ರದಾಯ ಅಂತಾರಣ. ಸೊ ಆ ಒಂದು ವೈಷ್ಣವ ಸಂಪ್ರದಾಯದಲ್ಲಿ ಅವರು ಇದ್ದರು. ಸೊ ಹಿಂಗೆ ಚೈತನ್ಯ ಮಹಾಪ್ರಭುಗಳು ಅಥವಾ
ಎಲ್ಲ ಕಡೆ ಅವಾಗ ಸೊ ಕೃಷ್ಣ ಪ್ರಚಾರನೂ ಹಾಗೆ ಆಯಿತು. ಅವರ ಕೃಷ್ಣ ತತ್ವನ ಎಲ್ಲರಿಗೂ ಹೇಳ್ಕೊಂಡು ಬಂದರು. ಸೊ ಅದರಲ್ಲೂ ಎಲ್ಲನೂ ಚೈತನ್ಯ ಚರಿತಾಮೃತ ಚರ್ಚೆ ಇದೆ. ಸೊ ಈಗೇನಂದ್ರೆ ಅವಾಗ ಹೊಂದ್ಕೊಳ್ತಾ ಇದ್ದಿದ್ದು ಈಗ ಒಬ್ರಿಗೊಬ್ರು ಹೊಂದ್ಕೊಳ್ತಾ ಇಲ್ಲ ನೋಡಿ. ಸೊ ನಮ್ಮ ಧರ್ಮನೇ ಶ್ರೇಷ್ಠ, ನಮ್ಮದೇ ಇದು ಈ ಥರ ಪರಂಪರೆ ಬೇರೆ ಬೇರೆ. ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕರ